ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಡಿಯೋಗೆ ಸ್ವಾಗತ. ಕಾರ್ಕಳ ತಾಲೂಕಿನ ಬೆಳ್ಮಣ್ಣಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಪಿಲಾರು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ನಮ್ಮ ಪಯಣ ಹಾಗೂ ಅಲ್ಲಿನ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ.
ಶ್ರೀಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ तं ನಮಸ್ತೆ ಗುರುಂ ಮಮ. ಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಹರಟಂ ಮೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮಸ್ತುತೆ. ಮಹಾಲಿಂಗೇಶ್ವರ ಸ್ವಾಮಿನೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಕೋಟಿಸರ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಕ್ಷಿಪ್ರಪ್ರಸಾದಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಿಲಾರ್ ಗ್ರಾಮದ ಮಹಾಲಿಂಗೇಶ್ವರ ಮಹಾಗಣಪತಿ ಎಂಬ ಹಳೆಯ ದೇವಸ್ಥಾನಕ್ಕೆ ನಾವು ಇಂದು ಬಂದಿದ್ದೇವೆ. ಈ ಕ್ಷೇತ್ರದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಈ ಅರ್ಚಕರಲ್ಲಿ ನಾವು. ಶ್ರೀ ಗುರುಭ್ಯೋ ನಮಃ. ನಾನು ಶ್ರೀಧರ ಉಡುಪ ಅಂತೇಳಿ, ಈ ಉಡುಪರ ಮನೆತನ ಇಲ್ಲಿ ಪಿಲಾರಿನಲ್ಲಿದೆ. ನರಸಿಂಹ ಮಠ ಅಂತೇಳಿ, ಅಲ್ಲಿಗೆ ನಾವು ಕುಂದಾಪುರ ನೀಲಾವರ ಪೂಜೆಯವರು, ಅಲ್ಲಿಂದ ಇಲ್ಲಿಗೆ ಬಂದವರು. ಇಲ್ಲಿ ಮಹಾಲಿಂಗೇಶ್ವರ ಮತ್ತು ಅದೇ ರೀತಿಯಾಗಿ ಆ ನರಸಿಂಹ ಮಠ ಅಂತ ಇದೆ ಇಲ್ಲಿ ಪಿಲಾರಿನಲ್ಲಿ. ಮಠಕ್ಕೋಸ್ಕರ ಪೂಜೆಗೋಸ್ಕರ ಇಲ್ಲಿಗೆ ಬಂದವರು. ನಮ್ಮ ಹಿರಿಯರು 10 ತಲೆಮಾರು ಹಿಂದಿನವರಿಗೆ ಮರಿಯಪ್ಪ ಸುಬ್ರಾಯ ಎಂಬಂತಹ ಬ್ರಾಹ್ಮಣ ಮಕ್ಕಳಿಲ್ಲ ಅಂತ ಹೇಳಿ ನಮ್ಮ ಕುಲದವರಿಗೆ ಈ ದೇವಸ್ಥಾನ ಮತ್ತು ಆ ನರಸಿಂಹ ಮಠ ಇದು ಎರಡನ್ನು ಕೂಡ ದಾನವಾಗಿ ನಮಗೆ ಕೊಟ್ಟಿರತಕ್ಕಂಥದ್ದು. ಅದು ಸಾವಿರಾರು ವರ್ಷದ ಹಿಂದೆ ಕೊಟ್ಟಿರತಕ್ಕಂಥದ್ದು. ಆಮೇಲೆ ನಮ್ಮ ಮನೆತನದವರೇ ಈ ದೇವಸ್ಥಾನವನ್ನು ನಡ್ಕೊಂಡು ಬರ್ತಾ ಇದ್ದರು. ಇತ್ತೀಚೆಗೆ ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕುಟುಂಬದಲ್ಲೇ ವಿಭಜನೆ ಮಾಡಿ 3 ಜನಕ್ಕೆ 8 ಎಕರೆ ಮಠದ ಜಾಗವನ್ನು ಕೊಟ್ಟು ಅವರನ್ನು ಪೂಜೆಗಾಗಿ ಇರಿಸಿದ್ರು. ಅವರ ಮಕ್ಕಳೆಲ್ಲ ಇಲ್ಲಿ ಈಗ ಯಾರೂ ಇಲ್ಲ. ಅವರೆಲ್ಲ ಬೇರೆ ಬೇರೆ ಊರಿಗೆ ಹೋಗಿ ಅವರು ಅವರವರ ಉದ್ಯೋಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಮತ್ತೆ ಈಗ ನಮ್ಮ ಕುಟುಂಬ ಇಲ್ಲಿ ಪಿಲಾರಿನಲ್ಲಿ ಇದೆ, ಮಠದ ಇದರಲ್ಲಿ. ನಮ್ಮ ಕುಟುಂಬದವರು ಮುಕ್ತೇಶ್ವರಿಕೆ ಮಾಡಿಕೊಂಡು ಇದ್ದರು. ಒಂದು 7-8 ತಲೆಮಾರಿದ್ದು ನಮ್ಮ ಹತ್ರ ಪತ್ರಗಳಲ್ಲಿ ಇದೆ. ಅದಕ್ಕಿಂತ ಹಿಂದಿದ್ದು ಗೊತ್ತಿಲ್ಲ, ಅವಾಗೆಲ್ಲ ಇರಲಿಲ್ಲ. 1905ರಿಂದ ಮಹಾಗಣಪತಿ ಇದು ಈಶ್ವರ ಪರಶುರಾಮ ದೇವರು ಇಲ್ಲಿ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿ ಪ್ರತ್ಯಕ್ಷ ಆದಾಗ ಇಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿ, ಇಲ್ಲೇ ದೇವಸ್ಥಾನದ ಉತ್ತರ ಭಾಗದಲ್ಲಿ ಒಂದು ಕೆರೆ ಇದೆ. ಆ ಕೆರೆ ಹತ್ರ ಆ ಪರಶುರಾಮ ದೇವರು ತಪಸ್ಸು ಮಾಡಿದಂಥ ಜಾಗ. ಅಲ್ಲಿ ನಾವು ಚಿಕ್ಕದಿರುವಾಗ ಕೂತ್ಕೊಂಡದ್ದು ಕಲ್ಲಿನ ಹಾಸುಕಲ್ಲಿತ್ತು, ಅದರಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ದ. ಅದ್ರ ಕೂತ್ಕೊಂಡದ್ದು ಪೀಠ ಇತ್ತು. ಆ ಪೀಠದಲ್ಲಿ ನಾವು ಚಿಕ್ಕದಿರುವಾಗ ನೋಡಿದ್ದು. ಅದು ಈಗ ಅದೆಲ್ಲ ಕೆರೆ ಒಳಗಡೆ ಬಿದ್ದೋಗಿದೆ. ಕೆರೆ ಇದೆ. ಕೆರೆಯಲ್ಲಿ ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿದೆ. ಅದು ಮರದ ಎಲೆಗಳೆಲ್ಲ ಬಿದ್ದು. ಇದು ಕಾಡಿರೋದು 314 ಎಕರೆ. ಅದರಲ್ಲಿ ಇದು ಮೊದಲು ಬ್ರಿಟಿಷರ ಕಾಲದಲ್ಲೆಲ್ಲ ದೇವಸ್ಥಾನದ ಜಾಗ ಆಗಿತ್ತು. ಇದು ತೀರ್ವೆ ಕಟ್ಟಲಿಲ್ಲ ಅಂತ ಹೇಳಿ ಈ ಜಾಗ ಬ್ರಿಟಿಷರು ಏನು ಮಾಡಿದ್ರು, ಗೌರ್ಮೆಂಟಿಗೆ ಮಾಡಿದ್ರು. ಆವಾಗ ಇದರಲ್ಲಿ ಒಂದು ನಮ್ಮ ಹಿರಿಯರು ಹೇಳ್ತಾ ಇದ್ರು 13 ಎಕರೆ ಜಾಗ ದೇವಸ್ಥಾನಕ್ಕೆ ಇದೆ ಅಂತ. ಮತ್ತು ಇನ್ನು ಅದರದ್ದು ಈಗ 3 ವರ್ಷದಿಂದ ಮಾಡಿದ್ರು. ಮುಂಚೆ ಎಲ್ಲ ನಮ್ಮವರೇ ಮಾಡ್ತಾ ಇದ್ರು. ಮತ್ತೆ ಒಂದು 30 ವರ್ಷದ ಹಿಂದುಗಡೆ 30-35 ವರ್ಷ ಹಿಂದೆ ನಮ್ಮ ಇಲ್ಲಿ ಪಟ್ಲೇರ್ ಅಂತ ಇದ್ರು. ಅವರಿಗೆ ದೇವಸ್ಥಾನದಲ್ಲಿ ಯಾರು ಕೂಡ ಇಂದಿರಾ ಗಾಂಧಿ ಕಾಲದಲ್ಲಿ ಗೇಣಿ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿಗೆ ಯಾರು ಗೇಣಿ ಕೊಡದಿದ್ರು ಉತ್ಸವ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಆಗ ನನ್ನ ದೊಡ್ಡಪ್ಪ ಅವರಿಗೆ ಉತ್ಸವ ಮಾಡಲಿಕ್ಕಾಗಿ ಅವರಿಗೆ ಬಿಟ್ಟುಕೊಟ್ರು. ಅದರಿಂದ ಒಂದು 35-38 ವರ್ಷ ನಮ್ಮ ಕೈಯಿಂದ ತಪ್ಪಿ ಹೋಯಿತು. ಮತ್ತೆ ಎಂಡಗಂಟೆ ಆಯಿತು. ಅದರಲ್ಲಿ ನಮ್ಮ ಕುಟುಂಬದವರೇ, ನಮ್ಮ ಅಣ್ಣ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಕಲ್ಕೊಡೆ ಎಂಬಂತ ದೈವ ಇದೆ. ಮೊದಲಿಂದ ಅದು ಕಲ್ಕೊಡೆ ಇತ್ತು. ಮತ್ತು ಅದೇ ರೀತಿ ಗಣಪತಿ ಇದೆ. ಗಣಪತಿಯಲ್ಲಿ ವಿಶೇಷ ಏನಂತ ಹೇಳಿದರೆ, ಆ ಗಣಪತಿಯಲ್ಲಿ ನಮ್ಮ ಚಕ್ರಾಣಿಕೆಯಲ್ಲಿ ಬ್ರಾಹ್ಮಣರಿಗೆ ಪೂಜೆ ಮಾಡಬೇಕಾದ್ರೆ ಸುದರ್ಶನ, ಸಾಲಿಗ್ರಾಮ, ಚಕ್ರಾಣಿಕೆ, ವಿಷ್ಣುಪಾದ, ಅದೇ ರೀತಿ ಕೃಷ್ಣ ಪ್ರತಿಮೆ ಇಷ್ಟು ಬೇಕಂತ ಇದೆ. ಅದರಲ್ಲಿ ಚಕ್ರಾಣಿಕೆಯಲ್ಲಿ ಯಾವ ರೀತಿಯಾಗಿ ಚಕ್ರಗಳಿರ್ತದೋ ಅದೇ ರೀತಿಯಾಗಿ ಗಣಪತಿಯ ಇಡೀ ದೇಹದಲ್ಲಿ ಆ ಚಕ್ರಾಣಿಕೆಯ ಥರನೇ ಚಕ್ರ ಇದೆ ಅಂತ ಚಕ್ರ ಕಾಣ್ತಾ ಇದೆ, ವಿಶೇಷ ಇದೆ. ಅದೇ ರೀತಿಯಾಗಿ ಇದು ಈಶ್ವರನ ವಾಹನ. ಇದು ನಂದಿ. ಅದು ಅದಾಗಿಯೇ ಬಂದು ಇಲ್ಲಿ ಬಂದು ಕೂತಿದೆ ಎಂಬುದಾಗಿ ಹಿಂದೆ ಎಲ್ಲ ಹೇಳ್ತಾ ಇದ್ರು. ಅದರ ಹೆಜ್ಜೆ ಈಗ ನೋಡುವಾಗ ದೇವರ ಹಿಂಭಾಗದಲ್ಲಿ ಒಂದು ಬಂಡೆಕಲ್ಲಿದೆ, ಕಾಡು ಬಿಟ್ಟು ಹೊರಗಡೆ. ಆ ಬಂಡೆಕಲ್ಲಿನಲ್ಲಿ ಇದರ ಹೆಜ್ಜೆಯದ್ದು ಗುರುತು ಸಿಗ್ತದೆ. ಒಂದು 3-4 ಹೆಜ್ಜೆಗಳಿದೆ. ಆ ಕಲ್ಲಿನಲ್ಲಿ ಇದರ ಹೆಜ್ಜೆ ಮೂಡಿ ಬಂದದ್ದು.
ಅದನ್ನು ನೋಡಿ ಊರಿನವರು ಹಿಂದೆ ಎಲ್ಲ ಹೇಳ್ತಾ ಇದ್ರು, ಅದು ಬಂದು ಇಲ್ಲಿ ಬಂದು ಕೂತು ಅಲ್ಲೇ ಕಲ್ಲಾಗಿದೆ ಎಂಬುದಾಗಿ. ಈ ದೇವಸ್ಥಾನದ ವಿಶೇಷತೆಗಳು, ಇಲ್ಲಿ ಉತ್ಸವ ಏನಾದ್ರು? ಉತ್ಸವ ಶಿವರಾತ್ರಿಯಿಂದ 5 ದಿವಸ ಉತ್ಸವ ಇರ್ತದೆ. 10 ಶಿವ, ಹೌದು. ಆಮೇಲೆ ಸಂಕ್ರಮಣ ಪೂಜೆ ಅಲ್ವಾ? ಸಂಕ್ರಮಣ ಶೋಣ ಸಂಕ್ರಾಂತಿ ಎಂದು ಆರಾಧನೆ ಇದೆ. ಹೌದು, ಇವತ್ತು ಸೋಮವಾರ ಮತ್ತೆ ಸಂಕ್ರಾಂತಿ ವಿಶೇಷ ಪೂಜೆ ಇರ್ತದೆ, ವಿಶೇಷ ಬಂದು ಮತ್ತೆ ದೀಪೋತ್ಸವ ಒಂದು ಆಗ್ತಿರ್ತದೆ. ಸೋನ ಸಂಕ್ರಾಂತಿ ಎಲ್ಲ ಸೋನ ಇಡೀ ತಿಂಗಳು ಇಲ್ಲಿ ಇಲ್ಲ, ಆ ಥರ ಏನಿಲ್ಲ. ತಿಂಗಳಿಗೂ ಸಂಕ್ರಮಣ ಹಾಗೂ ಸೋಮವಾರ ಆಮೇಲೆ ಶಿವರಾತ್ರಿಗೆ ಒಂದು 5 ದಿವಸ 5 ದಿವಸ ಉತ್ಸವ ಇದೆ. ದೀಪೋತ್ಸವ ಒಂದು ಕಾರ್ತಿಕ ಮಾಸದಲ್ಲಿ. ಅದೊಂದು ದಿವಸ ಏನಾದ್ರು ಹರಕೆ ಏನಾದ್ರು ಇಲ್ಲಿ ಬರ್ತಾರಾ? ಇಲ್ಲಿ ತುಂಬ ಜನ ಬರ್ತಾರೆ. ಅವರು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಅವರ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತ ಹೇಳಿ ಅನೇಕ ಜನರು ಎಲ್ಲ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಈಗಿನ ಕಟ್ಟುಪಾಡುಗಳಲ್ಲಿ ಏನಾದ್ರು ಬದಲಾವಣೆ ತಂದಿದ್ದಾರೆ? ಯಾಕಂತ ಹೇಳಿದ್ರೆ ಇತ್ತೀಚಿನ ಟೈಮಲ್ಲಿ ಗೊತ್ತಿಲ್ಲ ನಮಗೆ ದೇವಸ್ಥಾನ ಅಂತ ಹೇಳಿದ್ರೆ ಬರೀ ಈ ತರ ಅಥವಾ ಇದು ಹಳೆಯ ಕಾಲದ ದೇವಸ್ಥಾನ, ಪುರಾತನ ದೇವಸ್ಥಾನ, ಪಾಡಿನ ಮಧ್ಯದಲ್ಲಿ ಇರುವ ದೇವಸ್ಥಾನ. ಸ್ವಲ್ಪ ಭಕ್ತಿಯ ಇದು ಬರ್ತದೆ ಇಲ್ಲಿ ಬಂದಾಗೆ. ಇಲ್ಲಿ ಏನೋ ಚೌಕಟ್ಟನ್ನು ಇಟ್ಟಿದ್ದೀರಿ ಏನಾದ್ರು? ಇಲ್ಲ, ಆ ಥರ ಏನಿಲ್ಲ. ಇಲ್ಲಿ ಬೆಳಿಗ್ಗೆಯಿಂದ ನಾವು ಒಂದು 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಇಲ್ಲಿ ಓಪನ್ ಇರುತ್ತೆ. ಹೌದು, ಎರಡು ಮತ್ತೆ ಅದು 2 ಹೊತ್ತು ಪೂಜೆನೂ ಬೆಳಿಗ್ಗೆನೆ ಮಾಡೋದು, ಮಧ್ಯಾಹ್ನ ಮೇಲೆ ಓಪನ್ ಇರುತ್ತೆ. ಹೌದು. ಮತ್ತೆ ಭಕ್ತರಿಗೆ ಬರುವುದಾದ್ರೆ ಯಾವ ಟೈಮಲ್ಲಿ? ಅದು ಬೆಳಿಗ್ಗೆ ಒಂದು 7:30ಯಿಂದ ಮಧ್ಯಾಹ್ನ 1 ಗಂಟೆ ತನಕ ಬರುತ್ತೆ. 1 ಗಂಟೆವರೆಗೆ ಬರ್ಬೋದು, ಪ್ರತಿನಿತ್ಯ ಬರ್ತೀನಿ. ಹೌದು, ಸೋಮವಾರ ಒಂದು 2 ಗಂಟೆ ತನಕ ಇರುತ್ತೆ. ಹೌದು, ಮತ್ತೆ ವಾರ್ಷಿಕ ಉತ್ಸವ ಹೌದು. ಶಿವರಾತ್ರಿ ದಿವಸ. ಹೌದು ಹೌದು. ಇಲ್ಲಿ ಕಾರ್ಕಳ ಭಾಗದವರೇ ಈ ಒಂದು ಬಹಳ ಹಳೆಯ ಪುರಾತನ ಕಾಲ ದೇವಸ್ಥಾನವನ್ನು ಭೇಟಿ ಕೊಡಬೇಕನ್ನುವಂತ ಒಂದು ಏನು ಇಚ್ಛೆ ಇತ್ತು. ಅದು ಇವತ್ತು ಕೂಡ ಇವತ್ತು ಮಕರ ಸಂಕ್ರಮಣ ಹಾಗೂ ಇವತ್ತು ಸೋಮವಾರ ಕೂಡ ನಮ್ಮ ಆಸೆ ಕೈಗೂಡಿದೆ. ಈ ಕ್ಷೇತ್ರದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟರು. ತುಂಬ ಧನ್ಯವಾದಗಳು. ತವ ಭವತು ಕೀರ್ತಿಗೆ ಮಂಗಲಂ ಶಾಶ್ವತಂಚ ದೇವತಾ ಪ್ರಸಾದ ಸಿದ್ಧಿರಸ್ತು ಆ ಚಂದ್ರಾರ್ಕ ವಂಶಾಭಿವೃದ್ಧಿರಸ್ತು. ದೇವರ ವಿಷಯವನ್ನು ತಿಳ್ಕೊಂಡು ಅವರ ಬಗ್ಗೆ ತಿಳಿಸುವ ಹಾಗೆ ಪ್ರಯತ್ನ ಬರ್ತಾ ಇತ್ತು. ಮಾಡ್ತಕ್ಕಂಥ ಎಲ್ಲ ಕೆಲಸವು ಕೂಡ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗುವ ಮುಖೇನ ದೇವರ ಪೂರ್ಣ ಅನುಗ್ರಹ ನಿಮಗೆ ನಿಮ್ಮ ಕುಟುಂಬಕ್ಕೆ ಬರುವ ಹಾಗೆ ಆ ದೇವರ ಅನುಗ್ರಹಿಸಲಿ, ಉತ್ತರೋತ್ತರ ಶ್ರೇಯಸ್ಸನ್ನು ಮಾಡಲಿ ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ.